ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದಳಪತಿಗಳ ಅಬ್ಬರ ಇವತ್ತು ಜೋರಾಗಿತ್ತು. ಜೆಡಿಎಸ್ನ ಭದ್ರಕೋಟೆ ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ಅನುಪಸ್ಥಿತಿಯಲ್ಲೇ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ತಲೆಗೆ ಪೇಟಾ ಸುತ್ತಕೊಂಡು ಸಿಎಂ ಸಿದ್ದರಾಮಯ್ಯಗೆ ದಳಪತಿ ಟಕ್ಕರ್ ಕೊಟ್ಟರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಸಂಪನ್ನ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದಳಪತಿ ಶಕ್ತಿ ಪ್ರದರ್ಶನ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹೀನಾಯವಾಗಿ ಸೋತಿದ್ದ ದಳಪತಿಗಳು 2028ಕ್ಕೆ ಫಿನಿಕ್ಸ್ನಂತೆ ಪುಟಿದೇಳಲು ಸಮರಾಭ್ಯಾಸ ಮಾಡುತ್ತಿದ್ದಾರೆ. ಜನರೊಂದಿಗೆ ಜನತಾದಳ ಹೆಸರಲ್ಲಿ ಕಳೆದ 4-5 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುತ್ತಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ರು. ಇವತ್ತು ಸಿಎಂ ತವರು ಜಿಲ್ಲೆ, ಅದರಲ್ಲೂ ಸಿಎಂ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿರುವ ಚಾಮುಂಡೇಶ್ವರಿಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯ ಬೊಗಾದಿಯ ರಿಂಗ್ ರಸ್ತೆಯಲ್ಲಿರುವ ನಾಗಲಿಂಗೇಶ್ವರ ಭೋಗೇಶ್ವರ ದೇವಸ್ಥಾನದ ಎದುರಿನ ವಿಶಾಲ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ ಪಕ್ಷದಿಂದ ದೂರ ಉಳಿದಿದ್ದು ಅವರ ಅನುಪಸ್ಥಿತಿ ಎದ್ದು ಕಾಣ್ತಿತ್ತು. ಫ್ಲೆಕ್ಸ್ ಬ್ಯಾನರ್ಗಳಲ್ಲೂ ಜಿಟಿ ದೇವೇಗೌಡ ಮತ್ತು ಎಚ್ಡಿ ರೇವಣ್ಣ ಭಾವಚಿತ್ರಗಳನ್ನ ಕೈಬಿಟ್ಟಿದ್ದು ಚರ್ಚೆಗೆ ಗ್ರಾಸವಾಗಿತ್ತು. ಎಚ್ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಜಿಟಿ ಹರೀಶ್ ಗೌಡ, ಸಾರಾ ಮಹೇಶ್ ಭಾವಚಿತ್ರಗಳು ರಾರಾಜಿಸಿದ್ವು. ಎಚ್ಡಿಕೆಗೆ ಕಂಬಳಿ, ಬಂಡೂರು ಕುರಿ ಉಡುಗೊರೆ. ಬೃಹತ್ ರೋಡ್ ಶೋ ಮೂಲಕ ಸಮಾವೇಶದ ಸ್ಥಳಕ್ಕೆ ಜೆಡಿಎಸ್ನ ಪ್ರಮುಖ ನಾಯಕರು ಆಗಮಿಸಿದ್ರು. ಈ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ವೇದಿಕೆ ಮೇಲೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಜೆಡಿಎಸ್ನ ಕುರುಬ ಸಮುದಾಯದ ಅಭಿಮಾನಿಗಳು ಕರಿಯ ಕಂಬಳಿ ಮತ್ತು ಬಂಡೂರು ಕುರಿ ಉಡುಗೊರೆ ನೀಡಿದ್ರು. ಈ ಮೂಲಕ ಕುರುಬ ಸಮುದಾಯ ಜೆಡಿಎಸ್ ಬೆಂಬಲಕ್ಕಿದೆ ಎಂಬ ಸಂದೇಶವನ್ನ ರವಾನಿಸಿದ್ರು. 2028ರ ಚುನಾವಣೆಯಲ್ಲಿ 75 ಕ್ಷೇತ್ರ ಗೆಲ್ಲುತ್ತೇವೆ, ಎಚ್ಡಿಕೆ ವಿಶ್ವಾಸ. ಇನ್ನು ಜನರೊಂದಿಗೆ ಜನತಾದಳ ಸಂಪನ್ನ ಕಾರ್ಯಕ್ರಮದಲ್ಲಿ ಪೇಟಾ ಧರಿಸಿ ಭಾಷಣ ಮಾಡಿದ ಎಚ್ಡಿಕೆ ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟರು. ಕುರುಬ ಸಮುದಾಯ ಜೆಡಿಎಸ್ ಜೊತೆಗಿದೆ ಅಂತ ಮನವರಿಕೆ ಮಾಡಲು ಪೇಟಾ ಕಟ್ಟಿಕೊಂಡಿದ್ದೇನೆ ಅಂತ ಹೇಳಿದ್ರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎನ್ನುತ್ತಲೇ ಪಕ್ಷದಿಂದ ದೂರ ಉಳಿದಿರುವ ಜಿಟಿ ದೇವೇಗೌಡರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ಹಾಗೂ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ 75 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನ ತಾವು ನಿರೂಪಿಸಿದ್ದೀರಿ. ಇದು ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ನಾವು ನಿರಂತರವಾಗಿ ಗೆದ್ದಿದ್ರೆ ವ್ಯಕ್ತಿಯಿಂದ ಅಲ್ಲ ಗೆದ್ದಿರ್ತಕ್ಕಂಥದ್ದು. ಈ ಕ್ಷೇತ್ರದ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರು, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ, ಈ ಗೆಲುವು ನಿಮಗೆ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನಿದ್ದಾಗ 58 ಸೀಟ್ ಗೆದ್ದಿದ್ವು, ಇವತ್ತು 17 ಸೀಟಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ ಪದೇ ಪದೇ. ಇವತ್ತು 17 ಸೀಟಿಗೆ ನಾವು ಬಂದಿರಬಹುದು. ಹಲವಾರು ಕುತಂತ್ರದ ರಾಜಕಾರಣದಿಂದ ಈ 17 ಸೀಟನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ. ಇದಕ್ಕೂ ಮುನ್ನ ಮಾತನಾಡಿದ್ದ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳೇ ಕಣಕ್ಕಿಳಿಯುತ್ತಾರೆ ಎನ್ನುವ ಮೂಲಕ ದೋಸ್ತಿ ಬಿಜೆಪಿಗೆ ಈಗಿನಿಂದಲೇ ಬೇಡಿಕೆ ಇಟ್ಟಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 11 ಕೂಡ ಎನ್ಡಿಎ ಅಭ್ಯರ್ಥಿಗಳ ಗೆಲ್ಲುವ ಮೂಲಕ ಅದರಲ್ಲಿ ಬಹುಪಾಲು ಜನತಾದಳ ಪಕ್ಷದ ನಾಯಕರುಗಳು ಸ್ಪರ್ಧಿಗಳಾಗಿ ಇಳಿದು. ಅದೇನೇ ಇರಲಿ, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದಳಪತಿಗಳ ಅಬ್ಬರ ಜೋರಾಗಿತ್ತು. ಆದರೂ ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ ಗೈರು ಹಾಜರು ನಾನಾ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.